ನಮಸ್ತೆ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ಯಾರ್ಯಾರು ನೋಡ್ತಾರೆ ನಮ್ಮ ಯೂಟ್ಯೂಬ್ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ, ನಮ್ಮೂರಲ್ಲಿ ಹಬ್ಬ ಇದೆ, ಅಮ್ಮರೂರಲ್ಲಿ ಹಬ್ಬ ಐತಿ ಅಂತ ಹೋಗಿದ್ವಿ. ಅದ್ರದ್ದು ವೀಡಿಯೋ ಹಾಕ್ತಿದ್ದೀನಿ. ಇದು ರಂಗೋಲಿದು ಕಲರೆಲ್ಲ ಹಾಕಿರೋದೆಲ್ಲ ತೋರಿಸ್ತಿದ್ದೀನಿ, ಹೇಗೈತಿ ಅಂತ ಕಮೆಂಟ್ ಮಾಡಿರಿ. ಇದು ನಮ್ಮೂರಲ್ಲಿ ಕಾರ್ತಿಕ ದೀಪಾವಳಿ ಎರಡು ಜೊತೆಗೆ ಮಾಡ್ತಾರೆ. ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾರೆ ಯಾವಾಗಲೂ. ಹಾಗಾಗಿ ಎಲ್ಲ ಊರಲ್ಲಿ ಫಸ್ಟಿಗೆ ನವಂಬರ್ ತಿಂಗಳಲ್ಲಿ ಮಾಡಿದರೆ ನಮ್ಮೂರಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಮಾಡ್ತಾರೆ. ಆವಾಗ ಹೋಗಿರೋದು ವೀಡಿಯೋನ ನಾನು ಫುಲ್ ವೀಡಿಯೋನೆಲ್ಲ ಹಾಕ್ತಿದ್ದೀನಿ. ಫಸ್ಟಿಂದನೂ ಹೋಗಿರೋದು ರಂಗೋಲಿ ಎಲ್ಲ ಸೇರಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದೆ ನಾನು. ರಂಗೋಲಿ ಕಲರೆಲ್ಲ ಹೇಗಿದೆ ಅಂತ ನೋಡಿರಿ. ಭಾಳ ಚೆನ್ನಾಗಿ ಬಂದತ್ತು ರಂಗೋಲಿ, ಮಾತ್ರ ಸೂಪರಾಗೈತಿ. ಇದು ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಹೋಗಿದ್ದೆ ನಾನು. ಅವತ್ತು ಹುಣ್ಣಿಮೆ ದಿವಸ ಭಾನುವಾರ ಬೆಳಗ್ಗೆನೇ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ತಿಂಡಿ ಎಲ್ಲ ಮಾಡಿಕೊಂಡು ಹೊರಟಿದ್ವಿ ನಾವು. ಪೂಜೆ ಬೆಳಗ್ಗೆನೇ ಬೇಗ ಎದ್ದು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೊರಟ್ವಿ. ನಾನು, ನಮ್ಮ ತಂಗಿ, ನಮ್ಮ ಅಕ್ಕ ಕಾರಲ್ಲಿ ಹೋಗ್ತಾ ಇದ್ದೀವಿ. ದಾವಣಗೆರೆಯಿಂದ ಮಲ್ನಾಯಕನಹಳ್ಳಿ ಅಂತ ದೇವ್ರ ಬೆಳಕೇರಿ ಎಲ್ಲ ಬರುತ್ತೆ, ಅಲ್ಲಿ ದೇವ್ರ ಬೆಳಕೇರಿ ಪಕ್ಕ ಬರುತ್ತೆ, ಅಲ್ಲಿ ಹೋಗಿದ್ವಿ. ನಮ್ಮಮ್ಮ, ನಮ್ಮ ತಂಗಿ, ನಮ್ಮ ಅಕ್ಕ, ನಮ್ಮ ತಂಗಿ ಗಂಡ, ಅವ್ರ ಮಕ್ಕಳು ಎಲ್ಲರೂ ಹೋಗಿದ್ವಿ. ಬಂದು ಊರು ಲಗೇಜ್ ಎಲ್ಲ ತಗೊಂಡು ಒಳಗೆ ಹೋಗ್ತಾಯಿದ್ದೀವಿ ನೋಡಿರಿ. ನಮ್ಮಮ್ಮರ ಮನೆ ಇದು. ನಮ್ಮ ತಂಗಿ ಮಕ್ಕಳೆಲ್ಲ ಮುಂಚೆನೇ ಬಂದಿದ್ರು. ಅವರೆಲ್ಲ ಮುಂಚೆನೇ ಬಂದೆಲ್ಲ ಬೆಳಗ್ಗೆನೇ ಎಲ್ಲ ಹೋಳಿಗೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಶಾವಿಗೆ ಹುಗ್ಗಿಗೆ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ನಾವು ಬಂದ ತಕ್ಷಣವೇ ಫಸ್ಟು ಶಾವಿಗೆ ಹುಗ್ಗಿನ ಹೊಸ್ತಾಗ್ತದೇವೆ, ಮುದ್ದೆ ಮಾಡಿ ಇಟ್ಟಿತ್ತು. ಅದನ್ನ ಎಳೆ ಥರ ಉದ್ದಿ ಮಣೆಯಲ್ಲಿ ಒಂಚೂರು ಎಣ್ಣೆ ಹಚ್ಕೊಂಡು ಉದ್ದಿ ಆಗ್ತದೆ. ನಾನು, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲ ಬಂದ ತಕ್ಷಣವೇ ಫಸ್ಟ್ ಅದನ್ನೇ ಮಾಡಿದ್ವಿ. ಮತ್ತು ಇದು ಮಾಡೋದೇನು ಅಂತ, ಬೇಗ ಅಡುಗೆ ಆದರೆ ಚೆನ್ನಾಗಾಕತಿ ಅಂತ ಮಾಡ್ತಾಯಿದ್ದೀವಿ. ಅದನ್ನ ಬಸ್ತೆಲ್ಲ ಪಾನಕಕ್ಕೆ ಇಟ್ಟಿತ್ತು ನಮ್ಮ ಚಿಕ್ಕಮ್ಮ. ಅದನ್ನ ಪಾನಕಕ್ಕೆಲ್ಲ ಹಾಕಿ ಹಿಂಗೆ ಚಮಚ ಇಟ್ಟು ಬಿಡ್ತಾಯಿದ್ದೇವೆ. ಉದ್ದಿದ್ದಂಗೆ ಹಾಕಿ ಒಲೆ ಮೇಲೆ ಇಟ್ಟು ಮಾಡಕತ್ತಿತ್ತು. ಇವಾಗ ಪಾಯಸ ರೆಡಿ ಆಗೈತಿ. ಅದಕ್ಕೊಂದು ಸ್ವಲ್ಪ ಏಲಕ್ಕಿಕಾಯಿ ಕುಟ್ಟಿ ಹಾಕಿದ್ರೆ ಆಯಿತು. ಪಾನಕ ಮಾಡಿ ಮುದ್ದೆ ಮಾಡಿ ಇದು ಮಾಡಿದ್ವಿ. ಅದು ಈಗ ಬಂದದ್ದು, ಚೆನ್ನಾಗಿ ಬಂದದ್ದು, ಭಾಳ ಚೆನ್ನಾಗಿರ್ತದೆ ಪಾಯಸ ಮಾತ್ರ. ಯಾವಾಗಾರು ಒಂದು ಸರಿ ವೀಡಿಯೋ ಮಾಡಿ ಹಾಕ್ತೀನಿ ಅದನ್ನ ಫುಲ್ ವೀಡಿಯೋನ. ಇವಾಗೆಲ್ಲ ಮಾಡಿದ್ದಾರೆ ನೋಡಿ. ಒಲೆ ಮೇಲೆ ಪಾಯಸಕ್ಕೆ ಇಟ್ಟಾರೆ. ಪಾಯಸ ಎಲ್ಲ ಕುದ್ದಿ ಆಗಿದ್ಮೇಲೆ ಹೋಳಿಗೆಗೆ ಬೇಳೆ ಬೇಯಿಸಿಟ್ಕೊಂಡಿದ್ರು. ಬೇಳೆ ಬೇಯಿಸಿಟ್ಕೊಂಡು ಅದಕ್ಕೆ ಬೇಳೆ ಬೇಯಿಸಿಟ್ಟಲ್ಲ ಬೆಲ್ಲ ಎಲ್ಲ ಹಾಕಿ ಇಟ್ಟಿದ್ರು. ನಾವು ಹೋಗೋದಕ್ಕೆ ಎಲ್ಲ ರೆಡಿ ಮಾಡಿಟ್ಟು ಕಟ್ಟಿಗೂ ಎಲ್ಲ ರೆಡಿ ಮಾಡಿಟ್ಟಿದ್ರು. ಅದನ್ನೆಲ್ಲ ಇದು ಮಾಡ್ಕೊಂಡು ಒಂದಿಷ್ಟು ಅಲಸಂದೆ ಕಾಳು ಇದ್ವು ಅಂತ ಊರಿಂದ ತಂದಿದ್ರು ಅಂತ ಅದನ್ನ ನಾನು ಸುಲಿತಾ ಇದ್ದೀನಿ. ಪಲ್ಯಕ್ಕೆ ಬೇಕಾಗತ್ತೆ ಅಲಸಂದೆ ಕಾಳು, ಅವ್ರೆಕಾಳು ಹಾಕಿ ಪಲ್ಯ ಮಾಡಿ. ಈಗ ಸೀಸನ್ ಅಲ್ಲ, ಅವ್ರೆಕಾಳು ಸೀಸನ್, ಹಂಗಾಗಿ ಸುಲಿತಾ ಇದ್ದೆ ನಾನು. ಹಂಗೆ ಟೀಗೆ ಇಟ್ಟಿದ್ರು, ಹಾಲು ತಂದಿದ್ವಿ ಊರಿಂದ. ಸ್ವಲ್ಪ ಹಾಲು ಟೀಗೆ ಇಟ್ಟಿದ್ರು. ಹಂಗೆ ಟೀ ಕುಡಿದು ಇನ್ನು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ರು. ನಮ್ಮ ತಂಗಿ ಎಲ್ಲ ರೆಡಿ ಮಾಡ್ತಾಯಿದ್ರು ಟೀಗಿಟ್ಟು. ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಎಲ್ಲ ಅಡುಗೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರಲ್ಲ. ಬೇಗ ಬಂದ ತಕ್ಷಣವೇ ನಾವು ಅದನ್ನ ರೆಡಿ ಮಾಡಿ ಟೀ ಕುಡಿದು, ನಮ್ಮಮ್ಮ ಊರನ್ನ ತಿರ್ಕೊಂಬರಕ್ಕೆ ಹೋಗ್ತವೆ. ನಮ್ಮ ಮನೆಯಿಂದನೇ ದುಂಡಿ ಐತಿ, ಅಲ್ಲೆಲ್ಲ ದುಂಡಿ ತಿರ್ಕೊಂಡು ಬಂದು ನಮ್ಮಮ್ಮ ಮಿಕ್ಸಿಗೆ ಹಾಕೋಕ್ಕಿಂತ ದುಂಡಿಯಲ್ಲೇ ಭಾಳ ರುಚಿ ಇರ್ತೈತೆಲ್ಲ. ಏನ ಮಾಡಿದ್ರೂ 2 ಸೇರು ಹಾಕಿದ್ದು. ಭಾಳ ಜನ ಬರ್ತಾರೆ ಅಂತ ನಮ್ಮ ಚಿಕ್ಕಮ್ಮ, ನಮ್ಮಮ್ಮರು, ಭಾಳ ಜನ ಮಕ್ಕಳು ಅವೆಲ್ಲ ಅನ್ನೋದಕ್ಕೆ ಜನ ಬರ್ತಾರೆ ಅಂತ. ನಮ್ದು ಹಂಚಿ ಮನೆ, ಹಾಗಾಗಿ ನೋಡಿ ಇಷ್ಟು ಸಣ್ಣಕ್ಕೆ ಹಾಕತ್ತೆ. ಮಿಕ್ಸಿಗಿಂತೂ ಭಾಳ ಚೆನ್ನಾಗಿ ಆಕತಿ. ಹಂಗೆ ಅಟ್ಟಿಲಕ್ಕವನ್ನ ಮಾಡಿದರು. ಅಟ್ಟಿಲಕ್ಕವಾಗೆಲ್ಲ ಬಾಕ್ಲ ಮೇಲೆಲ್ಲ ಇಟ್ಟು ಅಟ್ಟಿಲಕ್ಕವ ಅವನ್ನೆಲ್ಲ ಇಟ್ಟು ಇಡ್ತಾಯಿದ್ದಾರೆ. ಎಲ್ಲವ ಬಾಕ್ಲಿಗೆ ಎಲ್ಲ ಇಟ್ಟು
ಸುಣ್ಣದ ಪಟ್ಟಿ ಬಡ್ದೆಲ್ಲ ನಮ್ಮ ತಂಗಿ ಮಗನು ಇದೆಲ್ಲ ಹೋಳ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಪೂಜೆಗೆ ರೆಡಿ ಮಾಡ್ತಾಯಿದ್ವಿ. ದೇವ್ರ ಮನೆಯಲ್ಲೇ ಇಟ್ಟಿರ್ತೀವಿ. ಹಾಗೆ ಲಕ್ಷ್ಮೀ ಪೂಜೆ ಹಿರಿಯರ ಪೂಜೆನೂ ಇವಾಗೆ ಮಾಡ್ತಾರೆ ನಮ್ಮ ಕಡೆ ಎಲ್ಲ. ಮತ್ತೇನು ಇವ್ರೇನು ಡಿಫ್ರೆಂಟು ಅಂದ್ಕೋಬೇಡ್ರಿ, ನಮ್ಮ ಊರಲ್ಲಿ ಹಂಗೆ ನಡೆಸೋದು. ಯಾವ ಊರಲ್ಲಿ ಯಾವ ಥರ ಇರ್ತದೆ ಆ ಥರ ಮಾಡಬೇಕು. ನಮ್ಮ ಅಮ್ಮರೆಲ್ಲ ಹೋಳ್ಗೆ ಮಾಡ್ತಾರೆ, ನಮ್ಮ ಚಿಕ್ಕಮ್ಮ ನಮ್ಮ ಅಮ್ಮರೆಲ್ಲ. ಹಾಗಾಗಿ ನಾವೆಲ್ಲ ಪೂಜೆಗೆಲ್ಲ ಆಗಲೇ ರೆಡಿ ಮಾಡ್ಕೊಂಡಿದ್ವಲ್ಲ, ಈಗೆಲ್ಲ ರೆಡಿ ಮಾಡಿಟ್ಟು ಎಡೆ ಎಲ್ಲ ಹಾಕಿ ಸಾಯಂಕಾಲ 6 ಗಂಟೆ ಆಯ್ತಲ್ಲ, ಎಲ್ಲ ರೆಡಿ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಟ್ಟು ಪೂಜೆ ಮಾಡಿ ಈಗ ಬಂದದ್ದು ನಾವು. ಪೂಜೆ ಮಾತ್ರ ಭಾಳ ಚೆನ್ನಾಗಾಗೈತಿ. ಸಿಂಪಲ್ಲಾಗಿ ಮಾಡೋದು, ಭಾಳ ಗ್ರ್ಯಾಂಡು ಅಲ್ಲ, ಸಿಂಪಲ್ಲಾಗಿ ಮನೆಯಲ್ಲಿ ಏನೇನು ಇರ್ತದೆ ಅದನ್ನೆಲ್ಲ ಇಟ್ಟು ಪೂಜೆ ಮಾಡ್ತೀವಿ ನಾವು. ಹಂಗೆ ಅಲಂಕಾರ ಏನಿಲ್ಲ, ಸಿಂಪಲ್ಲಾಗೆ ಮಾಡಿದ್ದೀವಿ. ಹೇಗೈತಿ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿರಿ. ಹೊರಗೆಲ್ಲ ದೀಪ ಇಟ್ಟು ಬೆಳಗ್ಗೆ ಸಾಯಂಕಾಲನೇ 7 ಗಂಟೆ ಅಷ್ಟೊತ್ತೆ ಪೂಜೆ ಎಲ್ಲ ಮುಗಿಸಿ ದೀಪ ಎಲ್ಲ ಸಿಂಪಲಾಗಿ ಇಟ್ಟಿವಿ. ಮಕ್ಕಳು ಭಾಳ ಇದ್ವು ಅಂತ ಓಡಾಡಿ ಎಲ್ಲ ದೀಪ ಎಲ್ಲ ಕೆಡೋತಾರಂತೆ ಸಿಂಪಲಾಗಿ ಇಟ್ಟಿವಿ. ಪಟಾಕಿ ಎಲ್ಲ ಹೊಡಿತಿದ್ದಾರೆ. ಊಟಕ್ಕೆ ಇಟ್ಟಿದ್ದೀವಿ. ಎಲ್ಲರೂ ಊಟಕ್ಕೆ ಕುಂತಾರೆ. ಕತ್ಲದಾಗೆ ಕ್ಲೀನಾಗಿ ಕಾಣಿಸ್ತಾ ಇಲ್ಲ, ಬೆಳಕು ಪವರೆಲ್ಲ ಹಳ್ಳಿಯಲ್ಲೆಲ್ಲ ಭಾಳ ಪವರ್ ಇರೋಲ್ಲ, ಬೆಳಕು ಮಾತ್ರ ಹಂಗೆ ಐತಿ, ಅಷ್ಟಕ್ಕಷ್ಟೇ ಕಾಣಿಸ್ತೈತಿ. ಏನು ಅನ್ಕೋಬೇಡ್ರಿ. ಊಟಕ್ಕೆಲ್ಲ ಕುಂತಾರೆ. ನಾವು ನೀಡ್ತದೆ ನೋಡಿರಿ, ಹೋಳ್ಗೆ ಕಟ್ಟು, ಶಾಂಡ್ಗೆ ಹುಗ್ಗಿ, ಮುಳ್ಗಾಯಿ ಪಲ್ಯ, ಅವ್ರೆಕಾಳು ಹಾಕಿ ಪಲ್ಯ ಮಾಡಿ ಕೋಸಂಬರಿ ಇಷ್ಟು ಮಾಡಿತ್ತು. ಅಡುಗೆ ಮಾತ್ರ ಭಾಳ ಚೆನ್ನಾಗಾಗಿತ್ತು. ಅದಷ್ಟು ವೀಡಿಯೋ ತೋರ್ಸೋಕ್ಕೆ ಆಗಲಿಲ್ಲ. ದೇವಸ್ಥಾನಕ್ಕೆ ಹೊಂಟ್ವಿ. ನಮ್ಮ ಬಸವಣ್ಣನ ದೇವಸ್ಥಾನದಲ್ಲಿ ಕಾರ್ತಿಕ ಹಚ್ತಾರೆ. ಮನೆಯಲ್ಲೆಲ್ಲ ದೀಪಾವಳಿ ಹಬ್ಬ ಎಲ್ಲ ಮಾಡಿಕೊಂಡು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ. 9:30 10 ಗಂಟೆ ಅಷ್ಟೊತ್ತಿನಾಗ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತೀವಿ ಮನೆಯವರೆಲ್ಲರೂ. ಇದು ದೇವಸ್ಥಾನ, ಬಸವಣ್ಣನ ದೇವಸ್ಥಾನ. ಭಾಳ ನಮ್ಮೂರಲ್ಲೆಲ್ಲ ಭಾಳ ಜೋರಾಗಿ ನಡೀತೈತಿ ಇದು. ಕಾರ್ತಿಕ ಮಾತ್ರ ಎಲ್ಲರೂ ಬರ್ತಾರೆ. ಏನಪ್ಪ ಅಂದರೆ ನಮ್ಮೂರಲ್ಲೆಲ್ಲ ಎಲ್ಲ ಹಬ್ಬಗಳೆಲ್ಲ ಮುಗಿದಿರ್ತಾವೆ. ಲಾಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಯಾವ ಹಬ್ಬನೇ ಇರಲ್ಲ, ಎಲ್ಲರೂ ಬಂದಿರ್ತಾರೆ. ಮನೆ ಹೆಣ್ಮಕ್ಳೆಲ್ಲ ಫುಲ್ ಎಲ್ಲರೂ ಬಂದಿರ್ತಾರೆ ಹಬ್ಬಕ್ಕೆ ಮಾತ್ರ. ಅವತ್ತು ಬೇರೆ ಭಾನುವಾರ ಬೇರೆ ಇತ್ತ, ಎಲ್ಲರೂ ಬಂದಿರ್ತಾರೆ. ಭಾಳ ಚೆನ್ನಾಗೈತಿ. ಎಲ್ಲರೂ ದೇವಸ್ಥಾನಕ್ಕೆಲ್ಲ ಬಂದು ಕಾರ್ತಿಕ ಹಚ್ಚಿ ಅದೆಲ್ಲ ಮಾಡೋದಂದರೆ ತವ್ರ ಮನೆಗೆ ಹೋಗೋದೇ ಒಂದು ಹಬ್ಬ ನೋಡಿರಿ. ಭಾಳ ಖುಷಿ ಆಕತಿ. ದೇವಸ್ಥಾನಕ್ಕೆಲ್ಲ ಹೊಂಟು ಒಳಗೆ ಹೋಗ್ತದೇವಿ. ಹಣ್ಣು ಕಾಯಿ ಎಲ್ಲ ತಗೊಂಬಂದಿದ್ವಿ. ಹಣ್ಣು ಕಾಯಿ ಎಲ್ಲ ಮಾಡಿಸ್ಕೊಂಡು ಇವಾಗ ಹಣ್ಣು ಕಾಯಿ ಕೊಟ್ವಿ. ಅವರು ಪೂಜೆ ಮಾಡ್ತಾರೆ. ಇದೆ ನಮ್ಮೂರ ಬಸವಣ್ಣ. ಹಿಂದೆ ಎಲ್ಲ ಇದಿದೆ, ಮುಂದೆ ಮೂರ್ತಿ ಇದೆ, ಹಿಂದೆ ಬೆಳ್ಳಿ ಇವೆಲ್ಲ ಅದಾವು. ಭಾಳ ಚೆನ್ನಾಗಿ ಆಕೈತೆ ನಮ್ಮೂರ್ದು ಮಾತ್ರ ಬಸವಣ್ಣಂದು. ತವ್ರ ಮನೆ ಹಬ್ಬ ಅಂದ್ರೆ ಒಂದು ಸ್ಪೆಷಲ್ಲು. ಯಾರಿಗಾದರೂ ಅಷ್ಟೇ, ನಮಗೆ ಇವ್ರಿಗೆ ಅಂತಲ್ಲ, ಎಲ್ಲರಿಗೂ ಆದರೂ ಅಷ್ಟೇ. ಫಲಾರಕ್ಕೆ ಅಂತ ಮಂಡಕ್ಕಿ ಖಾರ ಎಲ್ಲ ತರ್ತಾರೆ. ಇದು ಬಸವಣ್ಣ ಊರ ಹೊರಗೆಲ್ಲ ಹೋಗ್ಬರ್ತೈತೆ. ಒಂದು ಅರ್ಧ ಗಂಟೆ, ನಾವು ಬೇಗನೆ ಬಂದ್ವಿ. ಅರ್ಧ ಗಂಟೆ ಊರ ಹೊರಗೆಲ್ಲ ಪಾದಗಟ್ಟಿವರೆಗೂ ಹೋಗಿ ಎಲ್ಲ ಸುತ್ತರ್ಕೊಂಡು ಇವಾಗ ಬಂತು ನೋಡಿರಿ. ಬಂದಿದ್ದು ಒಳಗೆ ಕುಂದ್ರಿಸಿ ಮೇಲೆ ಅಲ್ಲೊಂದು ಮಂಗಳಾರತಿ ಮಾಡ್ತಾರೆ. ಮಂಗಳಾರತಿ ಮಾಡಿ ಮೇಲೆ ಕಾರ್ತಿಕ ಹಚ್ತಾರೆ.